ಕಾಂಚನನ ಕರಾಮತ್ತು ಆ ಶಿವಣ್ಣನಿಗೆ ತೋರಿಸಲೇಬೇಕು. ಶಿವಣ್ಣ ಬರುತ್ತಿದ್ದಾನೆ, ಬರಲಿ. ಅವನಿಗಿಂದು ಕಾಮುಕರ ಪಟ್ಟವನ್ನು ಕೊಟ್ಟು ಹೋಗುತ್ತೇನೆ. ನಾಚಿಕೆ ಆಗುವುದಿಲ್ಲ ನಿನಗೆ? ಸೂರ್ಯ ಸರಿಯಾದ ಸಮಯಕ್ಕೆ ಬಂದು ಈ ಕಾಂಚನ ಏನು ಮಾತನಾಡುತ್ತಿರುವೆ? ಸುಳ್ಳು ಹೇಳಬೇಡ. ನಾನು ಯಾಕೆ ಸುಳ್ಳು ಹೇಳಿದೆ? ಮನೆಯಲ್ಲಿ ಯಾರೂ ಇಲ್ಲ. ಬಾ, ನಾವಿಬ್ಬರು ಸರಸ ಮಾಡೋಣ ಅಂತ ಕರೆದಿದ್ದು ನೀನೇ ತಾನೇ. ನಾನು ಆ ರೀತಿ ಮಾತನಾಡಲಿಲ್ಲ. ಮಾಮ, ಮಾತು ಬದಲಿಸಬೇಡಿ. ನಿನ್ನ ರೂಪಕ್ಕೆ ನಾನು ಬೆರಗಾಗಿದ್ದೇನೆ. ಬಾ, ಒಂದು ಸಾರಿ ಸುಖ ನೀಡು ಎಂದು ಹೇಳಿದೆ. ನಾನು ಒಪ್ಪದಿದ್ದಕ್ಕೆ ನನ್ನ ಬಲಾತ್ಕರಿಸಲು ಪ್ರಯತ್ನ. ಬೇಡಮ್ಮ, ನನ್ನ ಮೇಲೆ ಅಪವಾದ ತರುವುದು ಈ ರೀತಿ ಹೇಳಬೇಡ. ನಿನಗೆ ಕೈ ಮುಗಿಯುತ್ತೇನೆ, ನಡೆದ ಘಟನೆ. ಇವನು ಸಾಮಾನ್ಯದವನಲ್ಲ. ನೀವು ಬರುವ ಮುಂಚೆ ಸರಸಗೆ ಕರೆದ, ಈಗ ಹೊಡೆಯುತ್ತಿದ್ದಾನೆ. ನನಗೆ ಗೊತ್ತಿಲ್ಲವೇ? ಹೆತ್ತಮ್ಮನನ್ನು ಕೊಂದದ್ದು ಸಾಲವೆಂಬಂತೆ ಈಗ ಮತ್ತೆ ನಾನು ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ ಕಾಮುಕ. ಸೂರ್ಯ, ನಾನು ಕಾಮುಕನಲ್ಲಪ್ಪ. ನಿನ್ನತ್ತಿಗೆ ನೋಡುವುದು ಮತ್ತಾರನ್ನು ಕಣ್ಣೆತ್ತಿ ನೋಡಿದವನಲ್ಲ. ನಿನ್ನ ಹೆಂಡತಿ ತಲೆ ತಿರುಗುವಂತೆ ನಟಿಸಿ ಈಗ ಈ ರೀತಿ ಮಾತನಾಡುತ್ತಿದ್ದ. ಅವಳು ಒಳ್ಳೆಯವಳಲ್ಲ. ಈ ಮನೆಯನ್ನು ಮುರಿಯಲು ಬಂದ ಮನೆ ಮುಳುಗಿ ಬಂಗಾರ. ಹೊಡೆ ಸೂರ್ಯ, ಹೊಡೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ಹೇಳಿದ ಹಿರಿಯರ ಮಾತನ್ನು ಲೆಕ್ಕಿಸದೆ ಒಡ ಹುಟ್ಟಿದ ಅಣ್ಣನ ಮೇಲೆ ಹೊಡೆದೆಯಲ್ಲ. ಹೊಡೆ ಸೂರ್ಯ, ಹೊಡೆ. ನಿನ್ನ ಹೆಂಡತಿ ಒಳ್ಳೆಯವಳಲ್ಲ ಅಂದಾಗ ನಿನಗದೆಷ್ಟು ಕೋಪ ಬಂತು. ನನಗೆ ಕಾಮುಕ ಎಂದಾಗ ನನಗೆ ಕೋಪ ಬರಲಿಲ್ಲ. ನಿನ್ನ ಹೆಂಡತಿ ಒಳ್ಳೆಯವಳಲ್ಲಾಗ ಅಂದಾಗ ಅದೆಷ್ಟು ಕೋಪ ನಿನಗೆ. ಸೂರ್ಯ, ಒಮ್ಮೆ ಹೇಳುತ್ತಿದ್ದೇನೆ, ಒಳ್ಳೆಯವಳಂತೆ ನಟಿಸುತ್ತಿರುವವಳು ಒಳ್ಳೆಯವಳಲ್ಲ, ರಾಕ್ಷಸಿ. ನಾಲಿಗೆ ಬಿಡಿ ಇದ್ದಿರಲಿ. ಇವಳು ನನ್ನ ರಾಣಿ. ಈ ನನ್ನ ರಾಣಿಯ ಬಗ್ಗೆ ಇನ್ನೊಂದು ಮಾತನಾಡಿರೋ ನಿನ್ನ ಕೊಂದು ಬಿಡು. ಕಾಮುಕನ ಪಟ್ಟು ಹೋಗುವುದಕ್ಕಿಂತ ಒಂದೇ ಸಾರಿ ಸಾಯುವುದು ಮೇಲೆ. ಹೆಂಡತಿಯ ಮಾತು ಕೇಳಿ ಧರ್ಮವಂತ ಅಣ್ಣನನ್ನು ಕೊಂದ ಎಂದು ಜಗತ್ತಿಗೆ ಗೊತ್ತಾಗಲಿ. ಸೂರ್ಯ, ಕೊಂದು ಬಿಡು. ಸೂರ್ಯ, ಮನೆಯಿಂದ ಮೊದಲು ಹೊರಗೆ ಹಾಕು. ಈ ಹುಚ್ಚನ್ನು ನೋಡಿದರೆ ನನಗೆ ಭಯವಾಗುತ್ತದೆ. ಹೌದು ಕಾಂಚನ, ನನ್ನ ಹೆತ್ತಮ್ಮನನ್ನು ಕೊಂದಂತೆ ನಮ್ಮನ್ನು ಕೊಲ್ಲಬಹುದು. ಈ ಹುಚ್ಚನನ್ನು ಮೊದಲು ಮನೆ ಬಿಡಿಸಬೇಕು. ಏನಪ್ಪ ಸೂರ್ಯ, ನಾನು ಹುಚ್ಚನೆ? ಹೆಂಡತಿಯ ಮಾತು ಕೇಳಿ ಬೆನ್ನಿಗೆ ಬಿದ್ದ ಅಣ್ಣನನ್ನು ಹುಚ್ಚ ಎನ್ನುತ್ತಿರುವೆಯಲ್ಲ. ಸಾರ್ಥಕವಾಯಿತು. ಯಾರು ಯಜಮಾನ? ಅಣ್ಣನ ಪರಿಸ್ಥಿತಿ ನೋಡಿ ನನ್ನ ಕರುಳು ಚುರುಗುಡ್ತಾ ಇದೆ. ಸೂರ್ಯ, ಹಾಗೆಲ್ಲ ಕನಿಕರ ಪಡಬಾರದು. ಬಾ ಸೂರ್ಯ, ನಿನಗೆ ಚಿಂತೆ ನಿಮರಿಸಿ ಸ್ವರ್ಗ ಸುಖ ನೀಡುತ್ತೇನೆ. ಬಾ ಸೂರ್ಯ.
ಆಗಲಿ ರಾಜ. ಕಾಂಚನ, ನಾನು ಹೋಗಿ ಬರ್ತೀನಿ. ಕಾಂಚನ, ಆ ನನ್ನ ವೈರಿಗೆ ಕಾಮುಕನ ಪಟ್ಟ ಕಟ್ಟಲು ಹೇಳಿದರೆ ನೀನು ಅವನು ಹುಚ್ಚನಾಗಿ ಮಾಡಿಬಿಟ್ಟಿಲ್ಲ. ಬಲೆ ಕಾಂಚನ, ಬಲೆ. ರಾಜ, ಜನ ಕಾಂಚನಕ್ಕೆ ಬೆಲೆ ಕಟ್ಟಬಹುದು, ಆದರೆ ಈ ಕಾಂಚನಕ್ಕೆ ಬೆಲೆ ಕಟ್ಟಲು ಎಂದಿಗೂ ಆಗುವುದಿಲ್ಲ. ಏಕೆಂದರೆ ಇವಳ ಹಿಡಿತ ಹೊಡೆತ ಯಾರಿಗೂ ಸಿಗುವುದಿಲ್ಲ. ನಿಜ ಕಾಂಚನ, ಪ್ರತಿಯೊಬ್ಬರ ಜೀವನದಲ್ಲೂ ಕಾಂಚನ ಗಳಿಸಲು ಜಾಣತನ ಬೇಕು. ಕಾಂಚನವನ್ನು ಸಂಪಾದಿಸಲು ಜಾಣತನ ಬೇಕು. ನನಗಾಗಿರೋ ಸಂತೋಷಕ್ಕೆ ನೀನು ಇಂದು ಹಾಡಲೇಬೇಕು. ಯಾವ ಕಾಗದ ಪತ್ರ ರಾಜ? ಆಸ್ತಿ ಬಿಟ್ಟು ಕೊಡೋ ಕಾಗದ ಪತ್ರ. ಆಸ್ತಿಯನ್ನು ಏಕೆ ಬಿಟ್ಟು ಕೊಡಬೇಕು? ಏಕೆ ಬಿಟ್ಟು ಕೊಡಬೇಕು? ನಾವೆಲ್ಲರೂ ಶ್ರೀಮಂತರಾಗಲು. ನಾನು ಬಿಟ್ಟು ಕೊಡುವುದಿಲ್ಲ. ಕೊಡುವುದಿಲ್ಲ? ಕೊಡದಿದ್ದರೆ ಹೇಗೆ ಬಿಡಿಸಿಕೊಳ್ಳಬೇಕಂತ ಚೆನ್ನಾಗಿ ಗೊತ್ತು ನಮಗೆ. ಇವರೆಲ್ಲ ಏನೇನೋ ಮಾತನಾಡ್ತಿದ್ದಾರೆ, ನೀನಾದರೂ ಸ್ವಲ್ಪ ಹೇಳು. ನಾನು ಏನಂತ ಹೇಳಲಿ? ನಿನ್ನ ಆಸ್ತಿಯನ್ನು ಎತ್ತಿ ಹಾಕಲು ಇವರ ಸಹಾಯ ಮಾಡಿದವಳೇ ನಾನು. ನಾಟಕ ಗೊತ್ತೇ ಅಲ್ಲ. ಈ ರಘು ನನ್ನ ಮಾವ. ನಿನ್ನ ಆಸ್ತಿಯನ್ನು ಪಡೆದುಕೊಂಡು ನಾವಿಬ್ಬರು ಮದುವೆಯಾಗುತ್ತೇವೆ. ಗಂಡನಿಗೆ ಮೋಸ ಮಾಡುತ್ತದೆ, ಇದು ತಪ್ಪಲ್ಲವೇ? ತಪ್ಪಲ್ಲವೇ? ಯಾವುದು ತಪ್ಪು? ನನ್ನ ತಂದೆ ತಾಯಿಯನ್ನು ಊರಿಂದ ಹೊರ ಹಾಕಿದ್ನಲ್ಲ, ಆ ನಿನ್ನ ತಂದೆ, ಅದು ತಪ್ಪು. ನನ್ನ ಮುಖದ ಮೇಲೆ ನಾಣ್ಯ ಎಸೆದು ನನ್ನನ್ನು ಅವಮಾನ ಮಾಡಿದ್ನಲ್ಲ ನನ್ನ, ಅದು ತಪ್ಪು. ಸೂರ್ಯ, ಈ ಎಲ್ಲ ಸೇಡುಗಳನ್ನು ತೀರಿಸಿಕೊಳ್ಳಲು ನಾವೆಲ್ಲ ಒಂದಾಗಿದ್ದೇವೆ. ಸುಮ್ಮನೆ ಸಹಿ ಮಾಡುವವರೇ. ನಿಮಗೆ ಹೆದರಿ ಸಹಿ ಮಾಡಲು ನಾನೇನೋ ಮೂರ್ಖನಲ್ಲ. ಮೂರ್ಖನಲ್ಲ. ನಿನ್ನ ತಾಯಿಯನ್ನು ಕೊಂದವನು ನಿನ್ನ ಅಣ್ಣನಲ್ಲ. ಹೆರಿಗೆ ಸಮಯದಲ್ಲಿ ಅವಳಾಗಿಯೇ ಸತ್ತಳು. ನಿನ್ನ ಅಣ್ಣ ಕಾಮುಕನಲ್ಲ, ಅದು ಕಾಂಚನ ಕಟ್ಟಿದ ಗಟ್ಟು. ಕಥೆಯನ್ನು ನಂಬಿ ಮುಟ್ಟಾಳನಾದ ನಿನ್ನಿಂದ ಸಹಿ ಮಾಡಿಸಿಕೊಳ್ಳುವುದು ಹೇಗೆಂದು ನನಗೆ ಗೊತ್ತು. ಇಲ್ಲಿಯವರೆಗೆ ನಾನು ಮೋಸ ಹೋಗಿರಬಹುದು, ಆದರೆ ಇನ್ನು ಮೇಲೆ ನೀವು ನನ್ನನ್ನು ಏನು ಮಾಡಲಾಗುವುದಿಲ್ಲ. ನಮ್ಮ ಆಸ್ತಿಯನ್ನು ಎತ್ತಿ ಹಾಕಬೇಕೆಂದು ಒಟ್ಟಾಗಿ ಸೇರಿರುವ ನಿಮಗೆ ಕೊಟ್ಟದ ಹುಲಿ ನಾನಾಗಿ ಒಟ್ಟಾಗಿ ಕೊಟ್ಟುವೆ. ಎಲ್ಲರ ಸಮಾಧಿ ಕೊಟ್ಟೆ. ಸೂರರಿಗೆ ಸಮಾಧಿ ಕಟ್ಟಿದ ಸರದಾರರು ನಾವು. ಹೀಗಿರುವಾಗ ನಮ್ಮ ಸಮಾಧಿಯನ್ನು ಕಟ್ಟುವುದು ಅದು ನಿನ್ನ ಕನಸಿನ ಮಾತು. ಹಠ ಮಾಡಿ ಸಾಯಬೇಡ, ಸುಮ್ಮನೆ ಸಹಿ ಹಾಕು. ಇಲ್ಲವಾದರೆ ಈ ಕಾಕೆಯ ಕೈರುಚಿಯನ್ನು ತೋರಿಸುವುದು ಎಚ್ಚರ. ನನ್ನ ಮೇಲೆ ಒಂದು ಏಟು ಬಿದ್ದರೂ ನನ್ನ ಶಿವಣ್ಣ ನಿಮ್ಮನ್ನ ಜೀವಂತ ಉಳಿಸುವುದಿಲ್ಲ, ಉಳಿಯುವುದಿಲ್ಲ. ಆ ನಿನ್ನ ಅಣ್ಣ ಶಿವಣ್ಣ ಹುಚ್ಚನಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾನೆ. ಪಾಪ, ಯಾವನಾರಿ ಅಡಿಯಲ್ಲಿ ಸಿಕ್ಕಿ ಸಾಯಬೇಕು, ಆ ದೇವರೇ ಬಲ್ಲ. ನನ್ನ ಶಿವಣ್ಣ ಸಾಯುವುದಿಲ್ಲ. ಅವನನ್ನು ಅರ್ಜುನನ್ನ ಕಾಪಾಡುತ್ತಾನೆ. ಇರಲಿಕ್ಕೆ ಮನೆ ಇಲ್ಲದೆ ಕಾಡಿನಲ್ಲಿ ತಿರುಗುತ್ತಿರುವ ಆ ನಿನ್ನ ಅರ್ಜುನನನ್ನು ನರಕಕ್ಕೆ
ಮೊದಲು ಆ ಕೆಲಸ ಮಾಡಿ. ನನ್ನ ಮುಂದಿನ ಕೆಲಸವೇನು ರಾಜ? ನೀನು ಆ ಅರ್ಜುನ ಮತ್ತು ಶ್ರದ್ಧೆಯನ್ನು ಕೊಂದು ರಸ್ತೆಯಲ್ಲಿ ಸಿಗುವ ಶಿವನಿಗೆ ದಾರೆತ್ತಿ ಸಾಯಿಸಿಬಿಡು. ರಘು ಮತ್ತು ಕಾಂಚನರಿಗೆ ನಾನು ಮುಗಿಸುತ್ತೇನೆ. ಆಮೇಲೆ ಈ ಆಸ್ತಿಗೆ ನಾವಿಬ್ಬರೇ ದೊರೆಗಳು. ಗಜೇಂದ್ರ, ನಾನು ಕ್ಷತ್ರಿಯನ್ನು ನಾಳೆ ಪಾರ್ಟಿಗೆ ಡ್ಯಾನ್ಸರ್ ಅನ್ನು ಕರೆದುಕೊಂಡು ಬರಲು ಹೇಳುತ್ತೇನೆ. ಆಸ್ತಿಯನ್ನು ಹಂಚಿಕೊಳ್ಳಬೇಕೆನ್ನುವುದು ನಿನ್ನ ಆಸೆ. ನಿನ್ನನ್ನೇ ಕೊಂದು ಸಂಪೂರ್ಣ ಆಸ್ತಿಯನ್ನು ಎತ್ತಿ ಹಾಕಬೇಕೆನ್ನುವುದು ನನ್ನ ಆಸೆ. ರಾಜ, ನಿನ್ನ ಸಮಾಧಿಯ ಕಟ್ಟೆಯನ್ನೇ ನನ್ನ ಸಿಂಹಾಸನವನ್ನಾಗಿ ಮಾಡಿಕೊಂಡು ಈ ಊರಿನಲ್ಲಿ ನಾನು ದರ್ಪದಿಂದ ಮೆರೆಯದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ನಮಗೆ ಈ ವನವಾಸದಿಂದ ಮುಕ್ತಿ ಸಿಗುವುದು ಯಾವಾಗ ಮಾವ? ವನವಾಸದಿಂದ ಮುಕ್ತ ಸಿಗುವ ಕಾಲ ಬಂದಾಯಿತು ಶ್ರುತಿ. ಸಮಯ ನೋಡಿ ನಾನು ಆ ದುಷ್ಟರಿಗೆ ಸಮಾಧಿ ಕಟ್ಟುತ್ತೇನೆ. ಇಲ್ಲಿಯವರೆಗೆ ಬರುವ ಕಷ್ಟಗಳನ್ನು ಎದುರಿಸಲು ನೀನು ಧೈರ್ಯದಿಂದಿರಬೇಕು. ಖಂಡಿತ ಮಾವ. ಜಗತ್ತನ್ನೇ ಗೆಲ್ಲುವ ಸರದಾರ ನನ್ನ ಜೊತೆಯಲ್ಲಿರುವಾಗ ಯಾವ ಕಷ್ಟಗಳಿಗೂ ನಾನು ದುಃಖಗಳು ನನಗೆ ಕಟ್ಟಿಲ್ಲ ಮಾವ. ಶಿವಣ್ಣನನ್ನ ನಾವು ಕಾಪಾಡು. ನಾನು ಹುಚ್ಚ. ನನ್ನ ಅರಮನೆಗೆ ನಾನು ಯಜಮಾನ. ಯಾವುದು ಅರಮನೆ, ಯಾರು ಯಜಮಾನ? ಎಲ್ಲ ಭ್ರಮೆ. ನಾನು ಹುಚ್ಚ, ನಾನು ಹುಚ್ಚ. ಯಾರು ನೀವು? ಯಾರು ನೀವು? ಅಣ್ಣ, ನಾನು ನಿನ್ನ ತಮ್ಮ. ಅಣ್ಣ, ತಮ್ಮ ಅರ್ಜುನ. ತಮ್ಮ? ಓಹೋ, ನನ್ನ ತಮ್ಮ. ಇಲ್ಲ, ನಿನಗೆ ತಮ್ಮನೂ ಇಲ್ಲ, ಅಣ್ಣನೂ ಇಲ್ಲ. ಹೋಗಲ್ಲ ಅಣ್ಣ. ಮಾವ ಹೇಳಿ. ನಾನು ನಿನ್ನ ತಮ್ಮ ಅರ್ಜುನ. ಯಾರು ಇಲ್ಲ, ಹೋಗಾಚೆ. ಮಾವ ಹಾಗೆಲ್ಲ ಮಾತನಾಡಬಾರಿ ಮಾವ. ನಿಮಗೆ ನಾವಿದ್ದೇವೆ ಮಾವ. ಯಾರು ನೀವು? ಏಕೆ ದುಃಖಿಸುವುದು? ಮಾವ ನಾನು ಮಾವ ನಿಮ್ಮ ಸೊಸೆ ಶ್ರುತಿ ಮಾವ. ಯಾವ ಶ್ರುತಿ? ಮಾವ ನಿಮ್ಮ ಅಕ್ಕನ ಮಗಳು ಶ್ರುತಿ ಮಾವ. ನಮ್ಮ ಅಕ್ಕನ ಮಗಳು ಶ್ರುತಿ. ನನಗೆ ಯಾವ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ಹೋಗ. ನಾನೊಬ್ಬ ಹುಚ್ಚ. ಅಯ್ಯೋ ಹುಚ್ಚ. ಶಿವಣ್ಣ ಮಾವನ ಮನಸ್ಸಿಗೆ ಆಘಾತವಾದ ಅರಮನೆಯಲ್ಲಿ ರಾಜನಂತೆ ಮೆರೆಯುತ್ತಿದ್ದ ಈ ನನ್ನ ಮಾವನಿಗೆ ಏಕೆ ಹೀಗಾಯಿತು? ಮಕ್ಕಳಂತೆ ಸಾಕಿ ಸಲಹಿದ ಈ ನನ್ನ ಮಾವನಿಗೆ ಏಕೆ ಹೀಗಾಯಿತು? ಹೇಳು ಭಗವಂತ.
ಹೇಳು. ಕುರುಡರಿಗೆ ಕುಂಟರಿಗೆ ಆಶ್ರಯ ನೀಡುತ್ತಿದ್ದ ಈ ನನ್ನ ದೇವರಿಗೆ ಕೇಶಿ, ಅನಾಥರು ಸಿಕ್ಕರೆ ತನ್ನವರೆಂದು ತಂದು ಸಾಕಿ ಸಲಹುತ್ತಿದ್ದ ಈ ನನ್ನ ಅಣ್ಣನಿಗೆ ಕೇಶಿ, ಹೇಳು. ಕೇಶವನಿಗೆ ಕೈ ಎತ್ತಿ ಕೊಡುವ ಈ ಕರುಣಾಮೂರ್ತಿಗೆ ಕೇಶಿ, ಹೇಳು. ಅಣ್ಣನನ್ನ ಈ ಸ್ಥಿತಿಯಲ್ಲಿ ನೋಡಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸತ್ತೋಗಿದ್ದಾರೆ ದೇವರಿಗೆ ಕೋಪ ಬರುತ್ತದೆ, ನಿಮ್ಮನ್ನು ಸಾಯಿಸಿ ಬಿಡುತ್ತಾನೆ. ಹಾಗೆಲ್ಲ ಮಾತನಾಡಬೇಡ ಅಣ್ಣ, ನಾನು ನಿನ್ನ ತಮ್ಮ ಅಣ್ಣ. ತಮ್ಮ? ಹೌದು, ನನ್ನ ತಮ್ಮ. ಇಲ್ಲ, ನನಗೆ ಯಾರು ಅಣ್ಣನಿಲ್ಲ, ತಮ್ಮನಿಲ್ಲ. ನಿನಗೊಂದು ವಿಷಯ ಗೊತ್ತೇ? ನಾನು ನನ್ನ ಚಿಕ್ಕಮ್ಮನಿಗೆ ವಿಷ ಹಾಕಿ ಹೊಂದಿದ್ದೇನೆ. ಗೊತ್ತಿಲ್ಲ ಮಾವ, ಗೊತ್ತಿಲ್ಲ. ನನ್ನನ್ನು ಮುಟ್ಟಬೇಡ. ಹತ್ತಿರ ಬಂದರೆ ನಿನ್ನನ್ನು ಕೆಡಿಸಿಬಿಡ. ಈಗ ಏನು ಮಾಡುವುದು ಮಾವ? ನೀನು ಅಣ್ಣನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸು. ನಾನು ನನ್ನ ಅಣ್ಣನ ಈ ಸ್ಥಿತಿಗೆ ಕಾರಣರಾದ ಆ ರಾಜ, ರಘು, ಗಜೇಂದ್ರ ಮತ್ತು ಕಾಂಚನ ಎಲ್ಲೇ ಅಡಗಿದ್ದರೂ ಅವರ ರುಂಡವನ್ನು ಚೆಂಡಾಗಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಬರುತ್ತೇನೆ.